ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ತಿರಸ್ಕೃತ ಅರ್ಜಿದಾರರ ಮಹಜರು ಪ್ರಕ್ರಿಯೆಯ ನ್ಯೂನತೆ ಮತ್ತು ಸಂಶಯಗಳ ಕುರಿತು ಪ್ರಶ್ನೆಗಳನ್ನು ಕೇಳಿದಾಗ ಸಿದ್ದಾಪುರದ ವಾಜ್ಕೋಡ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರಿಂದ ಅಸ್ಪಷ್ಟ ಉತ್ತರ ಕೇಳಿಬಂದ ಹಿನ್ನೆಲೆಯಲ್ಲಿ ಅರಣ್ಯವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ತಿರಸ್ಕೃತ ಅರ್ಜಿದಾರರ ಸಾಗುವಳಿ ಕ್ಷೇತ್ರಕ್ಕೆ ಮಹಜರು ಪ್ರಕ್ರಿಯೆಯಲ್ಲಿ ನ್ಯೂನತೆಯಿಂದ ಅರಣ್ಯವಾಸಿಗಳು ಆತಂಕಕ್ಕೆ ಒಳಗಾಗಿರುವ ಹಿನ್ನೆಲೆಯಲ್ಲಿ ಮಹಜರು ಪ್ರಕ್ರಿಯೆ ಪರಿಶೀಲಿಸಲು ವಾಜ್ಗೋಡ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯು ಅರಣ್ಯವಾಸಿಗಳ ಪ್ರಶ್ನಾವಳಿಗೆ ಹೋಗಿಲ್ಲ, ನಾಡಿಲ್ಲ, ನೋಡಿಲ್ಲ, ಗೊತ್ತಿಲ್ಲ, ಆದೇಶ ಪ್ರತಿ ಇಲ್ಲ ಎಂಬ ಅಸ್ಪಷ್ಟ ಉತ್ತರ ಕೇಳಿಬಂದ ಹಿನ್ನೆಲೆಯಲ್ಲಿ ಅರಣ್ಯವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಜರುಗಿದವು ಎಂದು ಹೋರಾಟಗಾರರ ವೇದಿಕೆ ಪ್ರಕಟಣೆ ತಿಳಿಸಿದೆ. ವಾಜ್ಗೋಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ತಿರಸ್ಕೃತಗೊಂಡ ಅರಣ್ಯವಾಸಿಗಳು ಇಂದು ಗೌರೀಶಗಡೆ ಅಭಿವೃದ್ಧಿ ಅಧಿಕಾರಿ ಅವರಿಗೆ ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ನೇತೃತ್ವದಲ್ಲಿ ಬೃಹತ್ ಸಂಖ್ಯೆಯ ಅರಣ್ಯವಾಸಿಗಳು ಭೇಟಿ ನೀಡಿ ಮಹಜರ ಪ್ರಕ್ರಿಯೆ ನ್ಯೂನತೆ ಮತ್ತು ಸಂಶಯಗಳ ಕುರಿತು ಪ್ರಶ್ನೆಗಳನ್ನು ಕೇಳಿದಾಗ ಪಿಡಿಒ ಅವರಿಂದ ಉತ್ತರವು ಬಂದವು ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಅಸಮರ್ಪಕ ಮಹಜರ ಪ್ರಕ್ರಿಯೆ ಕುರಿತು ದಾಖಲೆಗಳು ಸಹಿತ ಅರಣ್ಯವಾಸಿಗಳು ಮತ್ತು ನ್ಯೂನತೆಯ ಕುರಿತು ಚರ್ಚೆಯಲ್ಲಿ ಪ್ರಸ್ತಾಪಿಸಲಾಯಿತು. ಸಭೆಯಲ್ಲಿ ಪಿಡಿಒ ಅವರ ಉತ್ತರಕ್ಕೆ ಅರಣ್ಯವಾಸಿಗಳು ತೀವ್ರ ಆಕ್ರೋಶ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಸಭೆಯಲ್ಲಿ ಹಾಜರಿದ್ದ ಪಿಎಸ್ಐ ನಾಗಪ್ಪ ಬೋವಿ ಅವರ ಮಧ್ಯಸ್ಥಿಕೆಯಲ್ಲಿ ನ್ಯೂನತೆಗಳನ್ನು ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸಮಸ್ಯೆಗಳನ್ನು ಅರ್ಜಿದಾರರೊಂದಿಗೆ ಪುನರ್ ಪರಿಶೀಲಿಸಿ ಎಂಬ ಅಭಿಪ್ರಾಯ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಪಿಎಸ್ಐ ನಾಗಪ್ಪ ಬೋವಿ ಅವರ ಮಧ್ಯಸ್ಥಿಕೆಯಲ್ಲಿ ಸಭೆಯ ವಾತಾವರಣವು ತಿಳಿಗೊಂಡಿತು. ಸಭೆಯಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಪ್ರತಿಭಾ ಮರಾಠಿ ಉಪಸ್ಥಿತರಿದ್ದರು. ಚರ್ಚೆಯಲ್ಲಿ ಸಂಚಾಲಕ ಮಹಾಬಲೇಶ್ವರ ನಾಯ್ಕ್ ಬೇಡ್ಕಣಿ, ಬಾಲಚಂದ್ರ ನಾಯ್ಕ್, ಮಂಜುನಾಥ್ ಇರಾ ನಾಯ್ಕ್, ಯಲಗಿನ ಸಸಿ, ಶಂಕರ ನಾರಾಯಣ ಹೆಗಡೆ, ದಾನಮಾವ ಮುಂತಾದವರು ಚರ್ಚೆಯಲ್ಲಿ ಭಾಗವಹಿಸಿದರು. ವಾಜಗೋಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ 11 ಗ್ರಾಮಗಳಲ್ಲಿ ಅರಣ್ಯ ಕಾಯ್ದೆ ಅಡಿಯಲ್ಲಿ 525 ಅರ್ಜಿಗಳು ತಿರಸ್ಕಾರವಾಗಿ ಅವುಗಳಲ್ಲಿ 284 ಅರ್ಜಿಗಳ ಮಹಜರು ಪ್ರಕ್ರಿಯೆ ಮಾಡಬೇಕಾಗಿದ್ದು ಎಂದು ಸಭೆಯಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮಾಹಿತಿ ನೀಡಿದರು. ತದನಂತರ ಅಘನಾಶಿನಿ ವಿರೋಧಿ ಮತ್ತು ಮಹಜರು ನ್ಯೂನತೆಗಳ ಕುರಿತು ಮುಂದಿನ ದಿನಗಳಲ್ಲಿ ಹೋರಾಟಗಾರರ ವೇದಿಕೆ ಸಭೆ ಜರುಗುವುದು. ರಾಜ್ಯ ಮಟ್ಟದ ಅರಣ್ಯ ಹಕ್ಕು ಕಾಯ್ದೆಯ ಉಸ್ತುವಾರಿ ಸಮಿತಿಯ ನಿರ್ದೇಶನದಂತೆ ದಾಖಲಾತಿಯ ಲಭ್ಯತೆ ಕಾರಣಕ್ಕೆ ತಿರಸ್ಕರಿಸಿದಲ್ಲಿ ಅರಣ್ಯ ಕಂದಾಯ, ಗ್ರಾಮೀಣಾಭಿವೃದ್ಧಿ, ಪರಿಶಿಷ್ಟ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮತ್ತು ಸ್ಥಳೀಯ ಮುಖಂಡರುಗಳನ್ನು ಒಳಗೊಂಡು ತಂಡದಿಂದ ಮಹಜರು ಮಾಡಲು ನಿರ್ಧರಿಸಿದ ಆದೇಶ ಉಲ್ಲಂಘಿಸಿರುವ ಹಿನ್ನೆಲೆಯಲ್ಲಿ ಹೋರಾಟಗಾರರ ವೇದಿಕೆಯ ಪ್ರಮುಖರು ಸ್ಥಳೀಯ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಮಹಜರು ಪ್ರಕ್ರಿಯೆ ಪರಿಶೀಲಿಸುವ ಹಿನ್ನೆಲೆಯಲ್ಲಿ ಅರಣ್ಯವಾಸಿಗಳು ಪ್ರಕ್ರಿಯೆ ನ್ಯೂನತೆ ಕುರಿತು ಪ್ರಶ್ನೆಗಳನ್ನು ಕೇಳುವ ಪ್ರಸಂಗ ಒದಗಿದವೆಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಕಂದಾಯ ಇಲಾಖೆಯವರು ಇರಬೇಕು ಅಲ್ವಾ, ಸಮಾಜ ಕಾರ್ಯ ಇಲಾಖೆಯವರು ಇರಬೇಕು. ಯಾರು ಅದಕ್ಕೆ ಆದೇಶ ತನ್ನಿ ಅಂತ ಹೇಳಿದ ನಮ್ಗೆ ಆದೇಶ ಕೊಡಿ. ಅರ್ಜಿನೋ ನಿಮ್ಮ GPS ಅಲ್ಲಿ ಅವ್ರು ಏನ್ ಕೊಟ್ಟಿದಾರಲ್ಲ ಕ್ಷೇತ್ರ, ಈಗ ನಮ್ಗೆ ಫಾರೆಸ್ಟ್ ಇಲಾಖೆಯಿಂದ ಬಂದಿರೋದು ಆ ಲಿಸ್ಟ್ ಅಲ್ಲಿ ಏನ್ GPS ಮಾಡಿದಾರಲ್ಲ ಅದನ್ನಷ್ಟನ್ನೇ ಕನ್ಸಿಡರ್ ಮಾಡಿ ನೀವು GPS ಮಾಡಿದ್ದಾರೆ ಮೊದಲು ಫಾರೆಸ್ಟ್ ಇಲಾಖೆ ಪಂಚನಾಮೆ ಕಾಪಿ ಒಬ್ಬರು ಬಂದಿದ್ರು ಕಳೆ ಮತ್ತೆ ಇಲ್ಲಿ ಪಂಚಾಯತಿ ಬಿಲ್ ಕಲೆಕ್ಟರ್ ಹುಡುಗಿ ಇದೆಲ್ಲ ಸಮಾಜ ಕಲ್ಯಾಣ ಇಲ್ಲ ಮತ್ತು ಫಾರೆಸ್ಟ್ ಬರ್ಲಿಲ್ಲ, ವಾಟರ್ ಬಿಲ್ ಕಲೆಕ್ಟರ್ ಬಂದಿದ್ದಾರೆ, ಹಿಂಗಿದೆಲ್ಲ ಇದೆ ಜನರ ತಲೆಯಲ್ಲಿ. ಅವ್ರು ಇಲ್ಲಿ ಹೇಳ್ತಾ ಇಲ್ಲ, ಎಲ್ಲ ಹಿಂದೆ ಬಿಟ್ರೆ ಬಂದಿಲ್ಲ. ಹಂಗಾಗಿ ಅದು ಏನು ಅಂತ ನಮಗ್ ಕನ್ಫ್ಯೂಸ್ ಆಗಿದೆ. ಪ್ರಕ್ರಿಯೆ ಉಂಟಲ್ಲ ಅದರಲ್ಲಿ ಸರಿಯಾಗಿ ಅಧಿಕಾರಿಗಳು ಭಾಗವಹಿಸಲಿಲ್ಲ, ಸರಿಯಾಗಿ ಮಾಡಲಿಲ್ಲ, ಸರಿಯಾಗಿ ಡೈರೆಕ್ಷನ್ ಕೇಳಲಿಲ್ಲ. ಊರಲ್ಲಿ 5 ಜನ ಪಂಚರು ಇರ್ಬೇಕು ಅಂತ ಇದೆ, ಅದರಲ್ಲಿ ಪಂಚರು ಒಬ್ರು ಬರ್ಲಿಲ್ಲ. ದಾರಿ ಮೇಲೆ ಸಿಕ್ತಾರಲ್ಲ ಸೈನ್ ಪ್ರಕ್ರಿಯೆಯನ್ನು ಮಾಡಬೇಕಾದ್ರೆ ಪರಿಶೀಲನೆ ಓಕೆ, ನೀವು ಒಬ್ಬರೇ ಬಂದು ನೋಡಲು ಆದ್ರೆ ಮಹಜರ್ ಮಾಡಿದಾರೆ. ಇಷ್ಟೆಲ್ಲ ಅಧಿಕಾರಿ ಸಮಾಜ ಕಲ್ಯಾಣ ಇರ್ಬೇಕು, ತಹಸೀಲ್ದಾರ್ ಇರ್ಬೇಕು, ನೋಡಲ್ ಅಧಿಕಾರಿ ಇರ್ಬೇಕು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರ್ಬೇಕು, ಸಿಪಿಐ ಡಿಪಾರ್ಟ್ಮೆಂಟ್ ಇರ್ಬೇಕು, ಯಾರು ಒಬ್ರು ಈಗ ಎಜುಕೇಶನ್ ಇರೋದಕ್ಕೂ ಎಜುಕೇಶನ್ ಇಲ್ಲದೆ ಇರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅದು ಕಾಮನ್ ಸೆನ್ಸ್, ಎಷ್ಟು ವರ್ಷದಿಂದ ಇದಾರೆ ಇಲ್ಲ ಅನ್ನೋದು. 24 ಅರ್ಜಿಗಳು ರಿಜೆಕ್ಟ್ ಆಗಿದಾವೆ. ಆದ್ರೂ ಸಹ ಇಲ್ಲಿ ಏನ್ ಮಾಡಿದಿರಿ, ಹಕ್ಕು ಸಮಿತಿ ಅರ್ಜಿ ಹಾಕೋ ಸಂದರ್ಭದಲ್ಲಿ ಅರ್ಜಿಗಳನ್ನ ಬಿಟ್ಟಿದೆ, ಅಪ್ಲೋಡ್ ಆದ್ರೂ ನಿಮ್ ಪಂಚಾಯತ್
ಬಿಟ್ಟಿದ್ದೀರಿ. ಆದ್ರೆ 25 ವರ್ಷ ಅಂತ ಹೇಳಿ ಇಟ್ಕೊಂಡು ಈಗ ನೀವು ಹೇಳಿ 15 ವರ್ಷ ಅಂತ ನೋಡಿ, ಇಲ್ಲಿ ಬರ್ತೀವಿ, ಇಲ್ಲಿ ನೀವೇ ಬರ್ತೀರಾ, ಅವ್ರು ಬರ್ತಾರ? ನೀವು ಎಷ್ಟು ಬರ್ತೀರಿ? 25 ವರ್ಷ ಬರ್ತೀರಿ. ಅವನ ಇಟ್ಕೊಳ್ಳಿ, ಅವನ ತಾತ ಅಜ್ಜನ ಕಾಲದಿಂದ ಜಮೀನು ಮಾಡ್ಕೊಂಡಿದ್ದಾನೆ, ಅವ್ರು ಸತ್ತೋಗಿದ್ದಾರೆ. ನಾವು ದಾಖಲೆ ಕೊಡ್ತೀವಿ, ಮರಣ ದಾಖಲೆ ಕೊಡ್ತೀವಿ. ಇನ್ನೇನ್ ಬೇಕು ನಿಮ್ಗೆ? ಅವ್ರು ಫೋಟೋ ತೋರಿಸ್ಬೇಕು, ಆ ಫೋಟೋ ತೋರಿಸ್ತೀವಿ. ಊರಿನ ಸರ್ ಹೇಳಿದಂಗೆ ಡಾಕ್ಯುಮೆಂಟ್ ಎವಿಡೆನ್ಸ್ ಊರಿನ ಕುರುಹು ತೋರಿಸ್ತೀವಿ ನಾವು ಅದು ಬಿಟ್ಕೊಂಡು ಅವ್ರು 15 ವರ್ಷ ಎಷ್ಟು ಜನರಿಗೆ ಇಲ್ಲಿ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ ಹಳೆ ಜನರಿಗೆ? ನೀವು 10 ವರ್ಷ 15 ವರ್ಷ ಹೇಳಿದ್ರು ಅಂತೀರಿ. ಎಷ್ಟು ಜನರಿಗೆ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ ಹಳೆ ಜನರಿಗೆ ಇಲ್ಲಿ ನಿಂತವರಿಗೆ? ಅದನ್ನೇ ಅವ್ರ ಡೇಟ್ ಆಫ್ ಬರ್ತ್ ಅವ್ರಿಗೆ ಗೊತ್ತಿರಲ್ಲ. ಸಭೆಯಲ್ಲಿ ರವೀಂದ್ರ ನಾಯ್ಕ್, ರಾಮಚಂದ್ರ ತ್ಯಾಗಲಿ ಮನೆ, ನಾರಾಯಣ ರಾಮ ನಾಯ್ಕ್ ಮುಂತಾದವರು ಮಾತನಾಡಿದರು. ಸುಧಾಕರ್ ಮಡಿವಾಳ, ಬೆಳಗಿ, ಸಂಕೇತ್ ಹಲಿಗೇರಿ, ಆರ್ಟಿ ನಾಯ್ಕ್ ಅರಶಿನಗೊಂಡ, ಮೋಹನ್ ನಾರಾಯಣ್ ಗಾಳಿಮನೆ, ಎಂಪಿ ಗೌಡ ಕಳ್ಳಿ, ಗೋದಾವರಿ ನಾಯ್ಕ್, ಜಗದೀಶ್ ಶಿರಳಗಿ, ಬಿಡಿ ನಾಯ್ಕ್ ಕೂರ್ಗೆ ತೋಟ, ಎಲ್ಪಿ ನಾಯ್ಕ್, ಮಂಜುನಾಥ್ ಕಿಲಾರ್, ರಾಮಚಂದ್ರ ನಾಯ್ಕ್, ಗಣಪತಿ ಶಂಕರ್ ಗೌಡ, ತಿಮ್ಮಪ್ಪ ನಾಯ್ಕ್, ಕೃಷ್ಣಮೂರ್ತಿ ನಾಯ್ಕ್, ಬಾಲಕೃಷ್ಣ ನಾಯ್ಕ್, ಗೋಪಾಲ್ ಆರ್ ನಾಯ್ಕ್, ವೆಂಕಟರಮಣ ಕನ್ನ ಅಸ್ಲರ್ ಮುಂತಾದವರು ಉಪಸ್ಥಿತರಿದ್ದರು. ಮಹಜರ್ ಸಂದರ್ಭದಲ್ಲಿ ನೀವು ಹಾಜರಿದ್ದೀರಾ? ಯಾವ ಅಧಿಕಾರಿಗಳು ಮಹಜರ್ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡರು? ಎಷ್ಟು ಮಹಜರ್ ಪ್ರಕ್ರಿಯೆ ಮುಗಿದಿದೆ? ಸ್ಥಳಕ್ಕೆ ಹೋಗುವಾಗ ಅರಣ್ಯವಾಸಿಗಳಿಗೆ ನೋಟಿಸ್ ನೀಡಲಾಗಿತ್ತಾ? ಸಾಗುವಳಿ ಕ್ಷೇತ್ರಕ್ಕೆ ಮಾನದಂಡ, ಜಿಪಿಎಸ್ಒ ಅಥವಾ ಅರಣ್ಯ ಹಕ್ಕು ಕಾಯ್ದೆಯ ಅರ್ಜಿನ ಮಹಜರ್ ಸಂದರ್ಭದಲ್ಲಿ ಊರ ಪ್ರಮುಖರ ಉಪಸ್ಥಿತ ಹಾಜರು ಮಾಡಿದಿರೋ? ಸ್ಥಳದಲ್ಲಿ ಮಹಜರ್ಗೆ ಎಲ್ಲ ಅಧಿಕಾರಿಯ ಸಹಿ ತೆಗೆದುಕೊಂಡಿದ್ದೀರೋ? ಅತಿಕ್ರಮಣದಾರರ ಸಹಿ ತೆಗೆದುಕೊಂಡಿಲ್ಲ? ಮುಂತಾದ ಪ್ರಶ್ನೆಗಳನ್ನ ಪ್ರಮುಖರು ಪಿಡಿಒಗೆ ಮಾಡಿದ ಘಟನೆ ಜರುಗಿದವು. ಕೆನರಾ ಪ್ಲಸ್ ನ್ಯೂಸ್, ಸಿದ್ದಾಪುರ.